ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ಈಗ PM ಮೋದಿ ಅಂದರೆ ಪ್ರಧಾನಮಂತ್ರಿ ಮೋದಿಜಿಯವರು 3ನೇ ಬಾರಿ ಎಲೆಕ್ಷನ್ ಗೆದ್ದ ಮೇಲೆ ಈಗ 2024ರಲ್ಲಿ ಒಂದು ಹೊಸ ಅಪ್ಡೇಟ್ನ ಮಾಡಿದ್ದಾರೆ. ಅದು ಏನು ಅಂತಂದರೆ PMAY U 2.0. PMAY ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಯು ಅಂದರೆ ಅರ್ಬನ್ ಅಂತ. ಈ ಅರ್ಬನ್ ಅಂತಂದರೆ ಏನಂದರೆ ಸಿಟಿ ಲಿಮಿಟ್, ಅಂದರೆ ನಗರದವ್ರಿಗೆ ಮಾತ್ರ ಈ ಮನೆಗಳಿಗೆ ಕಟ್ಕೊಡೋದಕ್ಕೆ ಸೀಮಿತವಾಗಿರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಿದ್ರೆ ನೀವು ಹಳ್ಳಿಯಲ್ಲಿರ್ತೀರಾ, ಒಂದು ವಿಲೇಜಲ್ಲಿರ್ತೀರಾ ಅಂದರೆ ಈ ಅಪ್ಲಿಕೇಶನ್ ಹಾಕ್ಬೋದು ಅಂದರೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಹಳ್ಳಿಯಲ್ಲಿದ್ದರೆ ನಿಮಗೆ ಆದಂಥ ಒಂದು ಸ್ವಂತ ಮನೆ ಇದ್ದೇ ಇರುತ್ತೆ. ಈ ಸಿಟಿಯಲ್ಲಿ ಅಂದರೆ ನಗರದಲ್ಲಿರೋರಿಗೆ ಬಾಡಿಗೆ, ಅಂದರೆ ಕೆಲಸಕ್ಕೆ ಅಂತ ಬಂದಿರ್ತಾರೆ, ಅವ್ರಿಗೊಂದು ಬಾಡಿಗೆ ಮನೇಲಿರ್ತಾರೆ, ಅವ್ರಿಗೊಂದು ಮನೆ ಇರಲ್ಲ, ಒಂದು ನೆಲೆ ಇರಲ್ಲ, ಅವರು ಮಾತ್ರ ಈ ಅಪ್ಲಿಕೇಶನ್ ಹಾಕ್ಬೋದು ಅಂತ ಅರ್ಬನ್ 2.0 ಅಂದರೆ 2.0 ಅಂದರೆ ಇದಕ್ಕೂ ಮುಂಚೆ ಕೂಡ ಆವಾಸ್ ಯೋಜನೆ ಅಂತ ಬಿಟ್ಟಿದ್ರು. ಬಟ್ ಇವಾಗ ಅವ್ರು ಎಲೆಕ್ಷನ್ ಗೆದ್ದ ಮೇಲೆ ಇದೊಂದು ಹೊಸ ಆಪ್ಷನಲ್ ಅಂದರೆ ಅರ್ಬನ್ 2.0 ಅಂದರೆ U 2.0 ಅಂತ ಒಂದು ವರ್ಷನ್ ಅಂತ ಬಿಟ್ಟಿದ್ದಾರೆ. ಬಟ್ ಇದು ಹೇಗೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡೋದು ಮಾತ್ರ ಮರೀಲೇಬೇಡಿ. ಬನ್ನಿ ವಿಡಿಯೋ ನೋಡೋಣ. ಹೌದು ವೀಕ್ಷಕರಲ್ಲಿ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ 2.0 ಅಂತ ಏನು ಹೇಳ್ತಾ ಇದ್ದೀವಿ. ಈ ಯೋಜನೆ ಜಾರಿಗೆ ಬಂದಿದ್ದು ಇದೇ ಸೆಪ್ಟೆಂಬರ್, ಅಂದರೆ ಇದೇ 2024 ಸೆಪ್ಟೆಂಬರ್ ಅಂದರೆ 9ನೇ ತಿಂಗಳು 1ನೇ ತಾರೀಕಲ್ಲಿ ಜಾರಿಗೆ ಬಂದಿದೆ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಅಂದರೆ ಇದನ್ನು ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು, ಇದರ ಡೀಟೇಲ್ ಏನು ಅನ್ನೋದು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ. ಈಗ ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಅಪ್ಲೈ ಫಾರ್ PMAY U 2.0 ಅಂತ ಕಾಣಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಬಟ್ ಇದು ತಿಳ್ಕೊಳ್ಳೋ ಅವಶ್ಯಕತೆ ಇರುತ್ತೆ. ತಿಳ್ಕೊಳ್ಳೋ ಅವಶ್ಯಕತೆ ಯಾಕಿರುತ್ತೆ ಅಂತಂದರೆ ನೋಡಿ, ಕ್ಲಿಕ್ ಟು ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ, ಮತ್ತು ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಆಪ್ಷನಲ್ ಅಂದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ 3 ಆಪ್ಷನ್ಸ್, ಸೆಲೆಕ್ಟ್ ಮಿಷಿನ್ ಕಾಂಪೋನೆಂಟ್ಸ್ ಅಂತ ಏನು ಕಾಣಿಸ್ತದೆ, BLC, AHP, ISSS ಅಂದರೆ 3 ಆಪ್ಷನ್ ಕೊಟ್ಟಿದ್ದಾರೆ. ಈ 3 ಆಪ್ಷನ್ ಏನಿದೆ ಅಂದರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 3 ಆಪ್ಷನ್ನ ಟಿಕ್ ಮಾಡಿ ಆಮೇಲೆ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಅಂದರೆ ಈ 3 ಆಪ್ಷನ್ BLC ಅಂದ್ರೇನು, AHP ಅಂದ್ರೇನು, IAS ಅಂದ್ರೇನು, ಈ 3 ಏನು ಅಂತ ತಿಳ್ಕೊಂಡ್ರೆ ಮಾತ್ರ ಈ ಅಪ್ಲಿಕೇಶನ್ನ ಕಂಟಿನ್ಯೂ ಮುಂದೆ ಹೋಗಬೇಕಾಗುತ್ತೆ. ಸೊ ಆ 3 ಆಪ್ಷನ್ ಏನಕ್ಕೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ BLC, ಇದಕ್ಕೆ ಮುಂಚೆ ಹೇಳಿದಾಗೆ ಇಲ್ಲಿ ನೋಡಿ, ಇಲ್ಲಿ BLC, AHP, ISS. ಈ BLC ಅಂದರೆ ಏನು ಅಂದರೆ BLC ಅಂದರೆ ಏನು ಅಂತಂದರೆ ಬೆನಿಫಿಷರಿ ಲೆಡ್ ಕನ್ಸ್ಟ್ರಕ್ಷನ್ ಅಂತಂದರೆ ನೀವು ಯಾವುದಾದ್ರು ಒಂದು ಜಾಗ ಇತ್ತು ಅಂದರೆ ನಿಮ್ಮ ಹತ್ರ ಒಂದು ಖಾಲಿ ಜಾಗ ಇದೆ, ಸೈಟ್ ಇದೆ, ಆ ಸೈಟಲ್ಲಿ ನೀವು ಮನೆ ಕಟ್ತಾ ಇದ್ದೀರಪ್ಪ ಅಂತಂದರೆ ಆ ಮನೆಗೆ ಈ PM ಮೋದಿ ಕಡೆಯಿಂದ ಒಂದು ಅಮೌಂಟ್ನ ರಿಲೀಸ್ ಮಾಡ್ತಾರೆ. ಈ ಅಮೌಂಟ್ ಅಂದರೆ ಎಷ್ಟಿರುತ್ತೆ ಅಂದರೆ 2.5 ಲಕ್ಷ. ಇಲ್ಲಿ ಏನು 2.5 ಲಕ್ಷ ರೂಪಾಯಿ ಅಂದರೆ ನೀವು ಮನೆ ಎಷ್ಟಕ್ಕಾದರೂ ಕಟ್ಸ್ಬೋದು. ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ನಿಮಗೆ ಸ್ಯಾಂಕ್ಷನ್ ಆಗಿದೆ ಅಂತಂದರೆ ಅವ್ರ ಕಡೆಯಿಂದ 2.5 ಲಕ್ಷ ರೂಪಾಯಿ ಬರುತ್ತೆ. ಇದಕ್ಕೆ ನಿಮ್ಮ ಹತ್ರ ಜಾಗ ಇರಬೇಕಾಗತ್ತೆ. ಇದು BLCಗೆ ಅಂದರೆ ನಿಮ್ಮ ಹತ್ರ ಖಾಲಿ ಸೈಟ್ ಇರಬೇಕು. ಆ ಖಾಲಿ ಸೈಟ್ ಇತ್ತುಪ್ಪ ಅಂತಂದರೆ ಆ ಖಾಲಿ ಸೈಟಲ್ಲಿದ್ದವ್ರಿಗೆ ಅರ್ಜಿ ಹಾಕಿದ್ರೆ ಅಪ್ಲಿಕೇಶನ್ ಹಾಕಿದ್ರೆ ಅವರು PM ಕಡೆಯಿಂದ 2.5 ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ. ಇನ್ನು ಮುಂದಕ್ಕೆ ನೀವು 2.5 ಲಕ್ಷ ರೂಪಾಯಿ ನಿಮ್ಗೆ ಸಿಗುತ್ತೆ. ಅದ್ರ ಮುಂದಕ್ಕೆ ನೀವು ಎಷ್ಟು ಅಮೌಂಟ್ ಹಾಕಬೇಕೋ ಅಷ್ಟು ಅಮೌಂಟ್ ಹಾಕಿ ನೀವು ದೊಡ್ಡದಾಗಿ ಕಟ್ಕೋಬೋದು. ಇಲ್ಲಪ್ಪ ನಮಗೆ ಸಾಕು 2.5 ಲಕ್ಷಕ್ಕೆ ಮನೆ ಕಟ್ಕೋತೀವಿ ಅಂತ ಅಂದರೆ ನೀವು ಯಾವ ರೇಂಜಲ್ಲಾದರೂ ಕಟ್ಕೋಬೋದು. ಅವ್ರದ್ದು ಏನಪ್ಪ ಅಂತಂದರೆ ಯಾವ ರೀತಿ ಸ್ಯಾಂಕ್ಷನ್ ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ಸೈಟ್ ಖಾಲಿ ಜಾಗದಲ್ಲಿ ಒಂದು ಬೇಸ್ಮೆಂಟ್ ಕಟ್ಟಿದರೆ ಆ ಬೇಸ್ಮೆಂಟ್ ಆದಮೇಲೆ ಒಂದು ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಎಷ್ಟಿರುತ್ತೆ ಅಂದರೆ ಒಂದು 50,000 ರುಪೀಸ್ ಸ್ಯಾಂಕ್ಷನ್ ಮಾಡ್ತಾರೆ. ಆದರೆ 50,000 ಮೇಲೆ ನಿಮ್ಮ ಅಮೌಂಟ್ ಎಷ್ಟಿರುತ್ತೋ ಅದನ್ನು ನೀವು ಹಾಕೋಬೋದು. ಮತ್ತು ಅದಾದಮೇಲೆ ಒಂದು ಲಿಂಟ್ ಲೆವೆಲ್ ಅಂದರೆ ಒಂದು ಗೋಡೆಗಳೆಲ್ಲ ಎತ್ತಿದ ಮೇಲೆ ಒಂದು ಲಿಂಟ್ ಲೆವೆಲ್ಗೆ ಬರ್ತಲ್ಲ, RCC ಲೆವೆಲ್ಗೆ ಬಂದ ಮೇಲೆ ಒಂದು ಅಮೌಂಟ್ ಸ್ಯಾಂಕ್ಷನ್ ಮಾಡ್ತಾರೆ. ಅಂದರೆ 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾರೆ. 1 ಲಕ್ಷ ರೂಪಾಯಿ ಆದಮೇಲೆ ಎಲ್ಲ ನೀವು ಮನೆಯೆಲ್ಲ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಮತ್ತೆ 1 ಲಕ್ಷ ರೂಪಾಯಿ ಅಂದರೆ ಒಂದು 3 ಪೇಮೆಂಟ್ಸ್ನಲ್ಲಿ ನಿಮಗೆ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಒಂದು 50,000 ರೂಪಾಯಿ, ಆಮೇಲೆ 1 ಲಕ್ಷ, ಆಮೇಲೆ 1 ಲಕ್ಷ, ಈ ರೀತಿ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ. ಇದು BLCಗೆ ಸಂಬಂಧಪಟ್ಟಂಥ ವಿಚಾರ. ಅಂದರೆ BLCನಲ್ಲಿ ನಿಮ್ಮ ಹತ್ರ ಜಾಗ ಇರಬೇಕಾಗಿರುತ್ತೆ, ಸೈಟು ಖಾಲಿ ಜಾಗ ಇರಬೇಕು, ಅದಕ್ಕೆ ಬೇಕಾದಂಥ ರೆಕಾರ್ಡ್ ಇರಬೇಕು. ಇಲ್ಲಿ BLCಗೆ ಏನಾದ್ರು ಅಪ್ಲಿಕೇಶನ್ ಹಾಕ್ತೀವಪ್ಪ ಅಂತಂದರೆ ನೀವು ಅವ್ರ ರೆಕಾರ್ಡ್ ಡೀಟೇಲ್ ಎಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮತ್ತು ಅವ್ರ ಕಡೆಯಿಂದ ನಿಮಗೆ ಬರೋಂತಹ ಅಮೌಂಟು ಮೋದಿಯವರ ಕಡೆಯಿಂದ ಬರೋಂಥ ಅಮೌಂಟು 2.5 ಲಕ್ಷ. ಅಂದರೆ 2.5 ಲಕ್ಷಕ್ಕೆ ಮನೆ ಕಟ್ಬೋದಪ್ಪ ಅಂತಂದರೆ ನಿಮಗೆ ಆದಷ್ಟು ನಿಮಗೆ 2.5 ಲಕ್ಷಕ್ಕೆ ಸಾಕಪ್ಪ ಅಂದರೆ ಆ ರೇಂಜಲ್ಲೇ ಮನೆ ಕಟ್ಕೋಬೋದು. ಇಲ್ಲ ನಿಮಗೆ ಒಂದು ದೊಡ್ಡ ರೇಂಜ್ ಅಂತಂದರೆ ಈಗ ನೋಡಿ, ಮೋದಿಯವರ ಕಡೆಯಿಂದನೇ
ನೋಡಿ ಬಿ ಎಲ್ ಸಿ ಅಂದರೆ ನಿಮಗೆ ನಿಮ್ಮ ಹತ್ರ ಒಂದು ಖಾಲಿ ಜಾಗ ಅಂದರೆ ಸೈಟ್ ಇರಬೇಕಾಗುತ್ತೆ. ಸೈಟ್ ಇತ್ತು ಅಂದರೆ ಅದೇ ಜಾಗದಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಆ ಸೈಟ್ರ ರೆಕಾರ್ಡ್ಸ್ಗಳೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಆದಮೇಲೆ ಮೋದಿಯವರ ಕಡೆಯಿಂದ 2.5 ಲಕ್ಷ ರೂಪಾಯಿ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಇದು 3 ಪೇಮೆಂಟಲ್ಲಿ ನಿಮಗೆ ಸ್ಯಾಂಕ್ಷನ್ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಜಾಗದ ಅಳತೆ ಅಂದರೆ 45 ಸ್ಕ್ವೇರ್ ಮೀಟರ್ 45 ಸ್ಕ್ವೇರ್ ಮೀಟರ್ ಇರಬೇಕಾಗುತ್ತೆ. 45 ಸ್ಕ್ವೇರ್ ಮೀಟರ್ ಅಂದರೆ 480 ಅಡಿ ಅಂದರೆ ಸ್ಕ್ವೇರ್ ಟೋಟಲ್ ಅಳತೆ ಬಂದು 480 ಅಡಿ ಇರಬೇಕಾಗಿರುತ್ತೆ. ಅದಕ್ಕಿಂತ ಕಮ್ಮಿ ಇತ್ತು, ನನ್ನ ಹತ್ರ 10 ಅಡಿ ಇತ್ತು ಮನೆ ಕಟ್ಸ್ಕೊತೀರಾ ಅಂದರೆ ಖಂಡಿತವಾಗ್ಲೂ ಕಟ್ಕೊಡಲ್ಲ. ಇದಕ್ಕೆ ಬೇಕಾಗಿರೋಂಥದ್ದು ಮಿನಿಮಮ್ ಒಂದು 445 ಸ್ಕ್ವೇರ್ ಮೀಟರ್ ಅಂದರೆ 480 ಅಡಿ ಇರಬೇಕಾಗಿರುತ್ತೆ. ಇದಕ್ಕೆ ನಿಮ್ಮ ಹತ್ರ ಸೈಟ್ ಖಾಲಿ ಜಾಗ ಇರಬೇಕಾಗುತ್ತೆ. ಖಾಲಿ ಜಾಗದ ಮೇಲೆ ಅವರು ಮನೆ ಕಟ್ಸ್ಕೊಡ್ತಾರೆ, 3 ಪೇಮೆಂಟಲ್ಲಿ ಕೊಡ್ತಾರೆ. ಅದು 2.5 ಲಕ್ಷ ಆಗಿರುತ್ತೆ. ಅದು ಬಿ ಎಲ್ ಸಿ ಅಂತ. ಈ ಬಿ ಎಲ್ ಸಿ ಮನೆಗಳಿಗಾಗಿದ್ರೆ 2.5 ಲಕ್ಷಕ್ಕೆ ಯಾವ ರೀತಿ ಮನೆ ಕಟ್ಬೋದಪ್ಪ ಅಂತಂದರೆ ನೋಡಿ, ಮೋದಿಯವರು ನೋಡಿ ಇಲ್ಲಿ ಬಿ ಎಲ್ ಸಿ ಅಂತ ಏನು ತೋರಿಸ್ತಾ ಇದ್ದಾರೆ, ಇದು ಕರ್ನಾಟಕದ ಮನೆಗಳಾಗಿರುತ್ತೆ. ಕರ್ನಾಟಕದ ಮನೆಗಳು ಅಂದರೆ ಇಲ್ಲಿ ನೋಡಿ, ಕರ್ನಾಟಕದ ಮೈಸೂರಲ್ಲಿರೋಂಥ ಮನೆ ಇದೆ. ಈ ಮೈಸೂರು ಮತ್ತು ಉಳ್ಳಲ್ಲು, ಹೊಸದುರ್ಗ ಈ ಥರ ಮನೆಗಳಿರುತ್ತೆ. ಈ ಮೈಸೂರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಮೈಸೂರಲ್ಲಿ ಓಪನ್ ಮಾಡಿ ತೋರಿಸಿದ್ರೆ ಇಲ್ಲಿ ನೋಡಿ, ಇಲ್ಲಿ ಮೋದಿಜಿಯವ್ರು ಕೊಟ್ಟಿರೋಂಥ ಅಮೌಂಟಲ್ಲಿ ಕಟ್ಸಿರೋಂಥ ಮನೆ ಅಂದರೆ 2.5 ಲಕ್ಷ. ಅವ್ರು ಕೊಟ್ಟಿರೋದು 2.5 ಲಕ್ಷ. ಆದರೆ ಈ ಮನೆ ಬಂದು ಸಂಪೂರ್ಣವಾಗಿ ಕಟ್ಟೋದಕ್ಕೆ 2.5 ಲಕ್ಷ ಆಗಿರಲ್ಲ, ಸಾಕಷ್ಟು ದುಡ್ಡಾಗಿರುತ್ತೆ. ಒಂದು 8 ಲಕ್ಷನ 10 ಲಕ್ಷದ ಮೇಲೇನೂ ಕೂಡ ಆಗಿರುತ್ತೆ. ಖಾಲಿ ಜಾಗ ಇವ್ರದ್ದಾಗಿರುತ್ತೆ. ಆದರೆ ಮನೆ ಕಂಪ್ಲೀಟ್ ಆಗೋದಕ್ಕೆ ಅಟ್ಲೀಸ್ಟ್ ಒಂದು 8ರಿಂದ 10 ಲಕ್ಷ ಆಗಿರ್ಬೋದು. ಆದರೆ ಮೋದಿಯವ್ರು ಕೊಟ್ಟೋದು ಮಾತ್ರ 2.5 ಲಕ್ಷ. 2.5 ಲಕ್ಷ ಮೋದಿಯವ್ರು ಕೊಡ್ತಾರೆ. ಮಿಕ್ಕಿದ್ದ ಅಮೌಂಟು ನೀವು ಹಾಕೋಬೇಕಾಗುತ್ತೆ. ಆಗ ನೀವು ಯಾವ ರೀತಿ ನಿಮ್ಮ ಸ್ಟೈಲಲ್ಲಿ ಯಾವ ರೀತಿ ಬೇಕಾದ್ರೆ ಕಟ್ಕೋಬೋದು. ಆದರೆ ಮೋದಿಯವರು ಕೊಟ್ಟ ಮೇಲೆ 2.5 ಲಕ್ಷ ಏನು ನಿಮ್ಮ ಅಮೌಂಟು ಮನೆ ಕಟ್ಟೋಕ್ಕೆ ಬಿ ಎಲ್ ಸಿ ಅಂತ ಸ್ಕೀಮಲ್ಲಿ ಏನು ಕೊಡ್ತಾರೆ, ಆದರೆ ಬಿ ಎಲ್ ಸಿ ಅಂತ ಸ್ಕೀಮ್ನಲ್ಲಿ ಮನೆ ಏನು ಕೊಡ್ತಾರೆ, ಕೊಟ್ಟ ಮೇಲೆ ಅವರು ನಿಮ್ಮ ಮನೆ ಬಾಗಿಲಿನ ಮುಂದೆ ಈ ರೀತಿ ಒಂದು ಬೋರ್ಡ್ ಹಾಕ್ತಾರೆ. ಮನೆ ಬಾಗಿಲಿನ ಮುಂದೆ ಈ ರೀತಿ ಒಂದು ಬೋರ್ಡ್ ಹಾಕ್ತಾರೆ. ಅಂದರೆ ಅವ್ರ ಕಡೆಯಿಂದ ಸ್ಯಾಂಕ್ಷನ್ ಆಗಿದೆ ಅಂತ. ಆದರೆ ಸ್ಯಾಂಕ್ಷನ್ ಆಗಿರೋದು ಕಂಪ್ಲೀಟ್ ಈ ಮನೆ ಮೋದಿಯವರೇ ಕಟ್ಸ್ಕೊಟ್ರಾ ಇಲ್ಲ. ಅವ್ರು ಕೊಟ್ಟಿರೋದು 2.5 ಲಕ್ಷ, ಮಿಕ್ಕಿದ ಅಮೌಂಟ್ ಇವರು ಹಾಕಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ನೋಡಿ, ಈ ರೀತಿ ಮನೆಗಳಿರುತ್ತೆ. ಈ ರೀತಿ ಮನೆಗಳು ಅವರು ಕೊಡೋ ಅಂಥ ಅಮೌಂಟಲ್ಲಿ ಅಂದರೆ ನಿಮ್ಮ ಮನೆ ಕಟ್ಟೋದಕ್ಕೆ ನಿಮ್ಮ ಹತ್ರ ಏನಪ್ಪ ಅಂದರೆ ಖಾಲಿ ಜಾಗ ಇರುತ್ತೆ. ಆ ಜಾಗದಲ್ಲಿ ನಿಮ್ಮ ಮನೆ ಕಟ್ಟಬೇಕು, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಿಮ್ಮ ಮೋದಿಯವ್ರು ಕೇಳ್ತೀರಾ, ಅವ್ರು ನಿಮಗೆ ಇಷ್ಟು ಅಮೌಂಟ್ 2.5 ಲಕ್ಷ ಕೊಡ್ತಾರೆ. ಮಿಕ್ಕಿದ ಅಮೌಂಟ್ ನಿಮ್ಮದಾಗಿರುತ್ತೆ. ಈ ರೀತಿ ಮನೆಗಳನ್ನ ಕಟ್ಸ್ಕೋಬೋದು. ನೋಡಿ, ಪ್ರತಿಯೊಂದು ಮನೆಗಳು ಕೂಡ ಬೋರ್ಡ್ ಇದ್ದೇ ಇರುತ್ತೆ. ಅಂದರೆ ಮೋದಿಯವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತ ಅರ್ಥ. ನೋಡಿ, ಪ್ರತಿಯೊಂದು ಮನೆಗಳು ಕೂಡ ಬೋರ್ಡ್ ಇದ್ದೇ ಇರುತ್ತೆ. ಮೋದಿಯವರು ಕಟ್ಸ್ಕೊಟ್ಟಿರೋಂಥ ಮನೆ, ಅಂದರೆ ಮೋದಿಯವರು ಸಪೋರ್ಟ್ ಮಾಡಿರೋಂಥ ಮನೆ. ಇದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂತ ನೋಡಿ, ಇದು ಈಗ ನಾನು ಹೇಳ್ತಾ ಇರೋದು ಬಿ ಎಲ್ ಸಿ ಆಪ್ಷನ್. ನಾನು ಏನು ಇಲ್ಲಿ ಹೇಳಿದೆ, ಬಿ ಎಲ್ ಸಿನ ಟಿಕ್ ಮಾಡಿದ್ರೆ ನಿಮ್ಮ ಹತ್ರ ಖಾಲಿ ಜಾಗ ಇರಬೇಕಾಗುತ್ತೆ. ಖಾಲಿ ಜಾಗದಲ್ಲಿ ಅವರು 2.5 ಲಕ್ಷ ರೂಪಾಯಿ ಅಮೌಂಟ್ ಏನಿರುತ್ತೆ ಇದು ಸ್ಯಾಂಕ್ಷನ್ ಮಾಡ್ತಾರೆ. ಇದು 2.5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾರೆ. ಆ 2.5 ಲಕ್ಷದಲ್ಲಿ 3 ಪೇಮೆಂಟಲ್ಲಿ ಕೊಡ್ತಾರೆ. 3 ಪೇಮೆಂಟಲ್ಲಿ ನೀವು ಯಾವ ರೀತಿ ಕಟ್ಸ್ಕೋಬೇಕು ಅನ್ನೋದು ನೀವು ಪ್ಲ್ಯಾನ್ ಮಾಡಿ ಈ ಅಪ್ಲಿಕೇಶನ್ ಹಾಕಿ. ಓಕೆನಾ? ಈಗ ಅಂದರೆ ನಿಮ್ದು ಇನ್ಕಮ್ ಸೋರ್ಸ್ ಎಷ್ಟಿರಬೇಕು ಅಂತಲೂ ಹೇಳಿದ್ದಾರೆ. ಈ ಬಿ ಎಲ್ ಸಿ ಮನೆ ಕಟ್ಟೋದಕ್ಕೆ ನಿಮಗೆ ಇನ್ಕಮ್ ಅಂದರೆ ನಿಮ್ಮದು ಇನ್ಕಮ್ ಕ್ಯಾಶ್ ಇನ್ಕಮ್ನಲ್ಲಿ ಮೆನ್ಷನ್ ಮಾಡಿರ್ತಾರಲ್ಲ, ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ, ಅದು ಅಪ್ ಟು 3 ಲಕ್ಷದವರೆಗೂ ಇರಬೇಕಾಗಿರುತ್ತೆ. ಅಂದರೆ ಈಗ ನಾನು ಒಂದು ಕೆಲಸ ಮಾಡ್ತಿದ್ದೀನಪ್ಪ, ನನಗೆ ತಿಂಗಳಿಗೆ ಒಂದು 60-70 ಸಾವಿರ ರೂಪಾಯಿ ಸಂಬಳ ಬರ್ತಾಯಿದೆ. ತಿಂಗಳಿಗೆ 60-70 ಸಾವಿರ ರೂಪಾಯಿ ಸಂಬಳ ಬರ್ತಾಯಿದೆ. 60 ಸಾವಿರ ರೂಪಾಯಿ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ 60,000 ಅಂದರೆ 60 ಸಾವಿರ ರೂಪಾಯಿ ತಿಂಗಳು ಕ್ಯಾಲ್ಕುಲೇಟ್ ಮಾಡಿದ್ರೆ 6 ಲಕ್ಷ ಪ್ಲಸ್ 7 ಲಕ್ಷದ 20 ಸಾವಿರ ರೂಪಾಯಿ ಆಗುತ್ತೆ. 7 ಲಕ್ಷದ 20 ಸಾವಿರ ರೂಪಾಯಿಗೆ ಬಿ ಎಲ್ ಸಿ ಯೋಜನೆಗೆ ನೀವು ಅರ್ಹರಾಗಿರ್ತೀರಾ? ಖಂಡಿತವಾಗ್ಲೂ ಆಗಿರಲ್ಲ. ಯಾಕೆಂದರೆ ನಿಮ್ಮದು ಅಪ್ ಟು 3 ಲಕ್ಷ ಅಂದರೆ ನಿಮ್ಮದು ಏನು ಇನ್ಕಮ್ನಲ್ಲಿ ಮೆನ್ಷನ್ ಮಾಡಿರ್ತೀರ 3 ಲಕ್ಷ ಅಂದರೆ ಕೂಲಿ ಕೆಲಸ ಮಾಡೋರಿಗೆ ಇಂಥವ್ರಿಗೆ ಅನುಕೂಲಗಳಾಗುತ್ತೆ. ಇಲ್ಲ, ನಾನು ಒಂದು 60-70 ಸಾವಿರ ರೂಪಾಯಿ ದುಡಿತೀನಪ್ಪ ತಿಂಗಳಿಗೆ, ನನಗೆ ಮೋದಿ ಕಡೆಯಿಂದ ಹೆಲ್ಪ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಹೆಲ್ಪ್ ಆಗೋಲ್ಲ. ಇದು ಅಪ್ ಟು 3 ಲಕ್ಷದವರೆಗೂ ಇರೋವಂಥ ಅಪ್ ಟು 3 ಲಕ್ಷದವರೆಗೂ ಯಾರು ಇರ್ತಾರೆ ಅಂದರೆ ಇನ್ಕಮ್ ಸೋರ್ಸ್ ಯಾರು ಇರ್ತಾರೆ ಅವ್ರಿಗೆ ಎಲಿಜಿಬಿಲಿಟಿ ಆಗುತ್ತೆ ಇದು. ನೆಕ್ಸ್ಟ್ ಆಪ್ಷನ್ ನೋಡಿ, ಎ ಎಚ್ ಪಿ ಅಂತ ಇದೆ. ಎ ಎಚ್ ಪಿ ಅಂದ್ರೇನು? ನೆಕ್ಸ್ಟ್ ಆಪ್ಷನ್ ನೋಡಿ, ಎ ಎಚ್ ಪಿ ಏನು? ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್. ಎ ಎಚ್ ಪಿ ಅಂತಿದೆ ನೋಡಿ. ಇಲ್ಲಿ ಅಫೋರ್ಡಬಲ್ ಪಾರ್ಟ್ನರ್ಶಿಪ್ ಎ ಎಚ್ ಪಿ ಅಂತಂದರೆ ಇದು ಕೂಡ ಅಷ್ಟೇ. ಅಂದರೆ ಬಿ ಎಲ್ ಸಿ ಅಂದರೆ ನಿಮ್ಮ ಹತ್ರ ಖಾಲಿ ಜಾಗ ಇದ್ದು ರೆಕಾರ್ಡ್ಸ್ ಕೊಟ್ಟರೆ ಅವರು ಮನೆಗೆ 2.5 ಲಕ್ಷ ರೂಪಾಯಿ ಕೊಡ್ತಾರೆ. ನೀವು ಯಾವ ರೀತಿ ಬೇಕಾದ್ರೆ ನಿಮ್ಮ ಹತ್ರ ಮಿಕ್ಕಿರೋ ಅಮೌಂಟು ದುಡ್ಡು ಹಾಕಿ ನಿಮ್ಮ ಮನೆ ಯಾವ ರೀತಿ ಬೇಕಾದ್ರೆ ಕಟ್ಸ್ಕೋಬೋದು. ಅದು ನಿಮ್ಮ ಸ್ವಂತ ಮನೆ.
ಅದು ಮೋದಿಯವರ ಕಡೆಯಿಂದ ಹೆಲ್ಪ್ ಮಾಡೋಂಥ ಅದು 2 ಲಕ್ಷ ರೂಪಾಯಿ ಹೆಲ್ಪ್ ಸಪೋರ್ಟ್ ಮಾಡ್ತಾರೆ. ಆದರೆ ಇಲ್ಲಿ ಅಫೋರ್ಡಬಲ್ ಹೌಸಿಂಗ್ ಪಾರ್ಟ್ನರ್ ಅಂತ ಏನು ಹೇಳ್ತಾ ಇದ್ದೀವಿ, ಇದಕ್ಕೆ ನಿಮ್ಮ ಹತ್ರ ಖಾಲಿ ಜಾಗನೂ ಇಲ್ಲ, ಮನೆಯೂ ಇಲ್ಲ ಅಂತ ನೀವು ಅಪ್ಲಿಕೇಶನ್ ಹಾಕಿದಾಗ ಏನು ಮಾಡ್ತಾರೆ, ಈ ಮೋದಿಯವರು ಒಂದು ಅಪಾರ್ಟ್ಮೆಂಟ್ ಕೊಡ್ತಾರೆ. EHP ಅಂತಂದರೆ ಈಗ ನೋಡಿ ಅಫೋರ್ಡಬಲ್ EHP ಅಂದರೆ ಏನಂದರೆ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ ಅಂತಂದ್ರೆ, ಅಂದರೆ ನಿಮ್ಮ ಹತ್ರ ಮನೆಯೂ ಇಲ್ಲಪ್ಪ, ನಮ್ಮ ಹತ್ರ ಖಾಲಿ ಜಾಗನೂ ಇಲ್ಲ, ನಮಗೆ ಮನೆಯೂ ಇಲ್ಲ, ನಾವು ಬಾಡಿಗೆ ಮನೇಲಿ ಇದ್ದೀವಿಯಪ್ಪ ಅಂತಂದರೆ ಅವ್ರು ಏನು ಮಾಡ್ತಾರೆ, ಮೋದಿಯವ್ರ ಕಡೆಯಿಂದ ನಿಮಗೆ ಒಂದು ಮನೆ ಕೊಡಿಸಿ, ಅಂದರೆ ನಿಮಗೆ ಅಂತಲ್ಲ, ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲಿ PLC ಅಂತಂದರೆ ನಿಮ್ಮ ಹತ್ರ ಜಾಗ ಇತ್ತು, ಖಾಲಿ ಜಾಗ ಇತ್ತಪ್ಪ ಅಂತಂದರೆ, ಖಾಲಿ ಸೈಟ್ ಇದ್ದರೆ ನಿಮಗೆ ಮನೆ ಕೊಟ್ಟಕ್ಕೆ ಅಂದ್ಬಿಟ್ಟು 2 ಲಕ್ಷ ಕೊಡ್ತಾರೆ. ಅದ್ರ ಮೇಲಾದರೆ ನಿಮ್ಮ ಸ್ಟೈಲಲ್ಲಿ ನಿಮ್ಮ ಡಿಸೈನಲ್ಲಿ ಯಾವ ರೀತಿ ಬೇಕಾದ್ರೂ ನೀವು ಕಟ್ಕೋಬೋದು. ಅದು ಅವ್ರು ಕೇಳಲ್ಲ, ಅವ್ರು ಕೊಡೋದು 2 ಲಕ್ಷ ರೂಪಾಯಿ. ಇದು ಫ್ರೀ ಆಫ್ ಕಾಸ್ಟ್, ಅಂದರೆ ಫ್ರೀ ಆಫ್ ಕಾಸ್ಟ್, ಯಾವುದೇ ರೀತಿ ಲೋನ್ ಇರಲ್ಲ ಮತ್ತು ಫ್ರೀಯಾಗಿರುತ್ತೆ. ಆದರೆ ಇಲ್ಲಿ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ EHP ಅಂತ ಇರುತ್ತೆ ನೋಡಿ. EHPನಲ್ಲಿ ನಿಮಗೆ 2.5 ಲಕ್ಷ ರೂಪಾಯಿ ಬೆಲೆ ಬಾಳಂಥ ಮನೆ ಸಿಗುತ್ತೆ. ಆದರೆ ಅದು ಇಂಡಿವಿಜುವಲ್ ಮನೆ ಆಗಿರಲ್ಲ. ಇಂಡಿವಿಜುವಲ್ ಅಂತಂದರೆ ನೀವೆಲ್ಲೋ ಒಂದು ಕಡೆ ಇಂಡಿವಿಜುವಲಾಗಿ ಜಾಗ ಕೊಟ್ಟು ಮನೆ ಕಟ್ಸಿರಲ್ಲ, ಆ ರೀತಿ ಇಂಡಿವಿಜುವಲ್ ಮನೆ ಇರಲ್ಲ, ಅದು ಒಂದು ಅಪಾರ್ಟ್ಮೆಂಟ್ ಆಗಿರುತ್ತೆ. ಅಪಾರ್ಟ್ಮೆಂಟ್ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ ನೋಡಿ. ಇಲ್ಲಿ ಅಫೋರ್ಡಬಲ್ ಹೌಸಿಂಗ್ ಇನ್ ಪಾರ್ಟ್ನರ್ಶಿಪ್ EHP ಮನೆಗಳಿರುತ್ತೆ ನೋಡಿ. ಈ ರೀತಿ ಅಪಾರ್ಟ್ಮೆಂಟ್ ಒಂದು ಬಿಲ್ಡಿಂಗ್ ಅವ್ರದ್ದೇ ಆಗಿರುತ್ತೆ. ಅದರಲ್ಲೊಂದು ಮನೆ 30-40 ಅಂದರೆ 35 ಸ್ಕ್ವೇರ್ ಫೀಟ್ ಈ ಮನೆ ಕೊಡಲ್ಲ, ಈ ಅಪಾರ್ಟ್ಮೆಂಟಲ್ಲಿರೋ ಒಂದು ಮನೆ ಕೊಡ್ತಾರೆ. ಯಾವ ರೀತಿ ಅಂದರೆ ಈ ಥರ ಅಪಾರ್ಟ್ಮೆಂಟ್ ಇರುತ್ತೆ, ಅಪಾರ್ಟ್ಮೆಂಟಲ್ಲಿ ಒಂದು ಜಾಗ ಕೊಡ್ತಾರೆ. ಇದು ಸ್ವಂತ ನಿಮ್ಮದೇ ಆಗಿರುತ್ತೆ. ಅದು ವ್ಯಾಲ್ಯೂಬಲ್ ಎಷ್ಟಿರುತ್ತೆ ಅಂದರೆ 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಯಾವ ರೀತಿ ಇರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಆ 2 ಲಕ್ಷ ರೂಪಾಯಿ ವ್ಯಾಲ್ಯೂಬಲ್ ಇರೋಂಥ ಒಂದು ಮನೆ ಕೊಡ್ತಾರೆ. ಆ ಮನೆ ಬಂದು ಅಪಾರ್ಟ್ಮೆಂಟ್ ಟೈಪಲ್ಲಿ ಇರುತ್ತೆ. ಅದು ಇಲ್ಲ ಮನೆಯೂ ಇಲ್ಲ ಜಾಗನೂ ಇಲ್ಲಪ್ಪ, ಅದು EHP ಅಂತಿರುತ್ತೆ ನೋಡಿ. ಈ EHP ಮೇಲೆ ಟಿಕ್ ಮಾಡಿ, ಇಲ್ಲಿ EHP ಅಂತ ಟಿಕ್ ಮಾಡಿ ಈ ಥರ ಮನೆಗಳನ್ನ ನೀವು ಈ ಥರ ಜಾಗ ಅಂದರೆ ಮನೆಗಳನ್ನ ಪಡ್ಕೊಳ್ಳೋಕ್ಕೆ ಅನುಕೂಲಗಳಾಗುತ್ತೆ ನೋಡಿ. ಇದು ಕೂಡ ಅಪಾರ್ಟ್ಮೆಂಟ್, ಬಟ್ ಇಲ್ಲಿ ಕೆಲವು ಕಡೆ ಕೊಡ್ತಾರೆ, ಕೆಲವು ಜಾಗ ಇದ್ದರೆ ಈ ಥರ ಇಂಡಿವಿಜುವಲಾಗಿ ಕೊಡ್ತಾರೆ, ಕೆಲವು ಜಾಗ ಇಲ್ಲಪ್ಪ ಅಂತಂದರೆ ಈ ಥರ ಅಪಾರ್ಟ್ಮೆಂಟ್ಗಳಲ್ಲಿ ಕೊಡ್ತಾರೆ. ಇದು EHP. ನಿಮಗೆ ಅರ್ಥ ಆಗಿರ್ಬೋದು. BLC ಅಂತಂದರೆ ಒಂದು ಖಾಲಿ ಜಾಗ ಇತ್ತಪ್ಪ ಅಂದರೆ ನಿಮಗೆ ಮನೆ ಕಟ್ಸೋಕ್ಕೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅದು ಪೇಮೆಂಟ್ 3 ಪೇಮೆಂಟ್ಸ್ನಲ್ಲಿ ಕೊಡ್ತಾರೆ. ಮತ್ತು ಇಲ್ಲಿ EHP ಅಂತಂದರೆ ನಿಮ್ಮ ಮನೆಯೂ ಇಲ್ಲಪ್ಪ ಅಂದರೆ ಒಂದು ಅಪಾರ್ಟ್ಮೆಂಟ್ ಇರುತ್ತೆ, ಅಪಾರ್ಟ್ಮೆಂಟಲ್ಲಿ ಕೊಡ್ತಾರೆ. ಇನ್ನು IAS ಏನಪ್ಪ ಅಂತಂದರೆ ಸಬ್ಸಿಡಿ ಸ್ಕೀಮ್ ಅಂದರೆ IAS ಅಂದರೆ ಏನಂತಂದರೆ, ನೀವು ಆಲ್ರೆಡಿ ಬ್ಯಾಂಕ್ ಒಂದು ಮನೆ ಕಟ್ಟಬೇಕು ಅಂದರೆ ಖಾಲಿ ಜಾಗದಲ್ಲಿ ನೀವು ಒಂದು ಮನೆ ಕಟ್ತಾ ಇದ್ದೀರಾ ಅಂತಂದರೆ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ನಿಮಗೆ ಲೋನ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಒಂದು 10ರಿಂದ ಒಂದು 15 ಲಕ್ಷ ಅಂದ್ಕೊಳ್ಳಿ. ಒಂದು 15 ಲಕ್ಷ ಲೋನ್ ಕೊಟ್ಟಿದ್ರೆ ಆ 15 ಲಕ್ಷ ನೀವು ಒಂದು 5ರಿಂದ 10 ವರ್ಷ ಕಟ್ಟೋಷ್ಟರಲ್ಲಿ ಕಮ್ಮಿ ಅಂದರೆ ಒಂದು 20ರಿಂದ 22 ಲಕ್ಷ ಆಗಿರುತ್ತೆ. ಅಂದರೆ ಒಂದು 7 ಲಕ್ಷ, 15 ಲಕ್ಷ ಲೋನ್ ಕೊಟ್ಟಿದ್ರೆ ಒಂದು 7 ಲಕ್ಷ ಬಡ್ಡಿ ಇಂಟ್ರೆಸ್ಟ್ ಇರುತ್ತೆ. ಆ ಇಂಟ್ರೆಸ್ಟಲ್ಲಿ ಎಷ್ಟು ಪರ್ಸೆಂಟ್ ಹಾಕಿರ್ತಾರೆ, ಎಷ್ಟು ಪರ್ಸೆಂಟ್ ಅಂದರೆ ಈಗ 7 ಲಕ್ಷ ರೂಪಾಯಿ ಅಂತಂದರೆ 7 ಲಕ್ಷ ರೂಪಾಯಿ ಎಷ್ಟು ಪರ್ಸೆಂಟ್ ಹಾಕಿರ್ತಾರೆ, ಒಂದು 14% ಇಲ್ಲ 12% ಈ ಥರ ಪರ್ ಆ್ಯನಮ್ ಅಂದರೆ ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಇಂಟ್ರೆಸ್ಟ್ನ ಆ್ಯಡ್ ಮಾಡಿರ್ತಾರೆ. ಆ ಇಂಟ್ರೆಸ್ಟಲ್ಲಿ ಈ ಮೋದಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತ ಇದೆ ನೋಡಿ. ಇಂಟ್ರೆಸ್ಟ್ ಸಬ್ಸಿಡಿ ಸ್ಕೀಮ್ ಅಂತಂದರೆ ಆ 7 ಲಕ್ಷದಲ್ಲಿ 6.5%, 3 ಲಕ್ಷದವರೆಗೂ ಇರೋರಿಗೆ EWS ಅಂತ ಗ್ರೂಪ್ ಮಾಡ್ತಾರೆ. ಮತ್ತು 3 ಲಕ್ಷದಿಂದ 6 ಲಕ್ಷದವರೆಗೂ ಇರೋರಿಗೆ LIG ಅಂತ ಗ್ರೂಪ್ ಮಾಡ್ತಾರೆ. ಮತ್ತು 6 ಲಕ್ಷದಿಂದ 9 ಲಕ್ಷವರೆಗೂ MIG ಅಂತ ಗ್ರೂಪ್ ಮಾಡ್ತಾರೆ. ಈ EWS ಅಂತಂದರೆ ಏನು 3 ಲಕ್ಷ ಅಪ್ ಟು 3 ಲಕ್ಷ ಇರೋರಿಗೆ ಅವ್ರಿಗೆ 6.5%. ಅಂದರೆ ಏನು ಸಬ್ಸಿಡಿ ಇಂಟ್ರೆಸ್ಟ್ ಬ್ಯಾಂಕ್ ಅವರು ನಿಮಗೆ ಲೋನ್ ಹಾಕಿರ್ತಾರೆ, ಲೋನಲ್ಲಿ ಇಂಟ್ರೆಸ್ಟ್ ಆ್ಯಡ್ ಮಾಡಿರ್ತಾರೆ. ಈಗ ಸಪೋಸ್ ಹೇಳಿದ್ನಲ್ಲ, ಈಗ 15 ಲಕ್ಷ ರೂಪಾಯಿ ನಿಮಗೆ ಲೋನ್ ಕೊಟ್ಟಿದ್ರೆ ಅದರಲ್ಲಿ 7 ಲಕ್ಷ ಅಂದರೆ ಒಂದು 22 ಲಕ್ಷ ನೀವು ಟೋಟಲಾಗಿ ಕಟ್ತಾ ಇದ್ದೀರಾ ಅಂದರೆ 7 ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಅಮೌಂಟು ಹೇಳ್ತಾ ಇದ್ದೀನಿ ಕೇಳಿ. ಇಂಟ್ರೆಸ್ಟ್ ಅಮೌಂಟಲ್ಲಿ ಈ ಮೋದಿಯವರ ಕಡೆಯಿಂದ 6.5% ಅಂದರೆ ಟೋಟಲ್ ಇಂಟ್ರೆಸ್ಟ್ ಒಂದು 12% ಹಾಕಿದರೆ 12% 6.5% ಇಂಟ್ರೆಸ್ಟ್ನ ಲೆಸ್ ಮಾಡ್ತಾರೆ. 6.5% ಅಂದರೆ 7 ಲಕ್ಷದಲ್ಲಿ ಅರ್ಧ ಆಯಿತು. 7 ಲಕ್ಷದಲ್ಲಿ ಅರ್ಧ ಅಂತಂದರೆ ಒಂದು 3.5 ಲಕ್ಷ ರೂಪಾಯಿ. ಒಂದು 3.5 ಲಕ್ಷ ರೂಪಾಯಿ ನಿಮ್ಗೆ ಏನಾಗುತ್ತೆ, ಟೋಟಲ್ 15 ಲಕ್ಷ ನೀವು ಸಾಲ ತೊಗೊಂಡಿದ್ರೆ 7 ಲಕ್ಷ ಬಡ್ಡಿ ಆಗಿತ್ತು ಅಂದರೆ ಆ ಬಡ್ಡಿಯಲ್ಲಿ ಇಂಟ್ರೆಸ್ಟಲ್ಲಿ 3.5 ಲಕ್ಷ ರೂಪಾಯಿ ಅಂದರೆ 6.5% ನಿಮಗೆ ಸಬ್ಸಿಡಿ ಮೋದಿಯವರ ಕಡೆಯಿಂದ ಲೆಸ್ ಆಗುತ್ತೆ. ಇದು ಅಪ್ಲಿಕೇಶನ್ ಹಾಕುವಾಗ ಈ IAS ಅನ್ನು ಟಿಕ್ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಮತ್ತು ಇದರಲ್ಲೊಂದು ರೂಲ್ಸ್, ಒಂದು ಕಂಡೀಷನ್ಸ್ ಇದೆ. ಏನಪ್ಪ ಅಂತಂದರೆ ನೀವು ಲೋನ್ ಅಮೌಂಟು, ಈ ಹೋಮ್ ಲೋನ್ಸ್ ಮನೆ ಲೋನ್ಸ್ ಅಮೌಂಟ್ ಏನು ನೀವು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀರಾ ಅದು 1/9/2024 ಒಳಗೆ ಆಗಿರಬೇಕು.
ಅದ್ರ ಮೇಲೆ ಅಂದರೆ ಹಳೆ ಲೋನ್ಸ್ ನಾವು ಒಂದು 6 ತಿಂಗಳು 1 ವರ್ಷ ಆಯ್ತಪ್ಪ ಲೋನ್ಸ್ ಹಾಕಿ ಇವಾಗ ಅದು ಸ್ಕೀಮ್ ಇದೆ ಎಲಿಜಿಬಲ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಇರಲ್ಲ. ನೀವು ಈಗ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಅಂತಂದರೆ 1/9/2024 ಒಳಗಡೆ ಇರೋಂಥ ಲೋನ್ಸ್ಗಳಿಗೆ ಮಾತ್ರ ಈ ಬೆನಿಫಿಟ್ಸ್ನ ಪಡಿಬೋದು. ಅಂದರೆ IAS ಅಂದರೆ ನೀವು ಆಲ್ರೆಡಿ ಲೋನ್ಸ್ ಹಾಕಿರ್ತೀರ, ಅದರಲ್ಲಿ ನಿಮಗೆ ಸಬ್ಸಿಡಿ ಅಂದರೆ ಇಂಟ್ರೆಸ್ಟ್ನ ಸಬ್ಸಿಡಿ ತೊಗೋಬೇಕು ಮೋದಿ ಕಡೆಯಿಂದ ಅಂತಂದರೆ ಈ ಏನಿದೆ IASನ ಟಿಕ್ ಮಾಡಿ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಅಂದರೆ ನೀವು ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ. ಈಗ ಅರ್ಥ ಆಗಿರ್ಬೋದು ಈ 3 ಆಪ್ಷನ್ಸ್ ಏನಂತ. ಒಂದು BLC ಅಂತಂದರೆ ನಿಮಗೆ ಖಾಲಿ ಜಾಗ ಇತ್ತಪ್ಪ ಅಂತಂದರೆ ಆ ಖಾಲಿ ಜಾಗಕ್ಕೆ ನಿಮಗೆ ಮನೆ ಕಟ್ಸ್ಕೊಡ್ತಾರೆ, ಆದರೆ ಮನೆಗೆ ಅವ್ರು ಕೊಡೋಂಥ ಅಮೌಂಟು 2 ಲಕ್ಷ ಆಗಿರುತ್ತೆ. ಇದು 3 ಪೇಮೆಂಟ್ ಆಗಿರುತ್ತೆ. ಆ 2 ಲಕ್ಷಕ್ಕೆ ನೀವು ಮನೆ ಕ್ಲಿಯರ್ ಮಾಡ್ತೀವಿ ಅಂದರೂ ಕ್ಲಿಯರ್ ಮಾಡ್ಕೋಬೋದು, ಇಲ್ಲ ಅದ್ರ ಮೇಲೆ ನೀವು ಇನ್ನೂ ಅಮೌಂಟ್ ಹಾಕಿ ನಾವು ಚೆನ್ನಾಗಿ ಕಟ್ಸ್ತೀವಪ್ಪ ಅಂದರೂ ಕೂಡ ಕಟ್ಸ್ಕೋಬೋದು. ಬಟ್ ಶ್ಯಾನ್ಷನ್ ಆಗಿರಬೇಕು, ಅಲ್ಲಿ ಶ್ಯಾನ್ಷನ್ ಆದವ್ರಿಗೆ ಮಾತ್ರ. ಮತ್ತು ಇನ್ನೊಂದು EHP ಅಂದರೆ ಏನಪ್ಪ ಅಂತಂದರೆ ನಿಮಗೆ ಮನೆಯೂ ಇಲ್ಲ, ಜಾಗನೂ ಇಲ್ಲ, ಖಾಲಿ ಜಾಗನೂ ಇಲ್ಲ, ಮನೆಯೂ ಇಲ್ಲ ಅಂತಂದರೆ ಒಂದು ಅಪಾರ್ಟ್ಮೆಂಟ್ ಥರದಲ್ಲಿ ಒಂದು ಮನೆ ಕೊಡ್ತಾರೆ. ಅದು 2 ಲಕ್ಷ ವ್ಯಾಲ್ಯೂಬಲ್ ಆಗೋಂಥ ಮನೆ ಇರುತ್ತೆ. ಆ ಮನೆಯಲ್ಲಿ ನೀವು ಇರಬೇಕಾಗಿರುತ್ತೆ. ಮತ್ತು ಇನ್ನೊಂದು IAS ಅಂತ ಏನಂದರೆ ಇಂಟ್ರೆಸ್ಟ್ ಆಫ್ ಸಬ್ಸಿಡಿ, ಅಂದರೆ ನಿಮ್ಮ ಹತ್ರ ಜಾಗ ಇರುತ್ತೆ, ಮನೆಯೂ ಕಟ್ಸೋಕ್ಕೆ ಲೋನು ಕೂಡ ತೊಗೊಂಡಿದ್ದೀರಾ. ಆ ಲೋನಲ್ಲಿ ನಂಗೆ ಸಬ್ಸಿಡಿ ಬೇಕಪ್ಪ, ನಮಗೆ ಸಬ್ಸಿಡಿ ಕೊಡಬೇಕು ಅಂತಂದರೆ ಅದು ಲೋನಲ್ಲಿ ಸಬ್ಸಿಡಿ ಕೊಡಲ್ಲ, ಇಂಟ್ರೆಸ್ಟ್ ಅಮೌಂಟಲ್ಲಿ ಬ್ಯಾಂಕ್ ಅವರು ಕೊಟ್ಟಿರೋ ಅಮೌಂಟು ನೀವು ರಿಟರ್ನ್ ಕೊಡಬೇಕಾಗುತ್ತೆ. ಆದರೆ ಅದರಲ್ಲಿ ಇಂಟ್ರೆಸ್ಟ್ ಬಡ್ಡಿ ಅಂತ ಏನು ಬ್ಯಾಂಕ್ ಅವ್ರು ನಿಮ್ಗೆ ಹಾಕಿರ್ತಾರೆ ಅದರಲ್ಲಿಂದ ಬೇಕಾದರೆ ಮೋದಿಯವ್ರ ಕಡೆಯಿಂದ ಈ 6.5% ಸಬ್ಸಿಡಿನ ನಿಮ್ಗೆ ಕೊಡ್ತಾರೆ. ಇದು 3 ಆಪ್ಷನ್. ಈ 3 ಆಪ್ಷನ್ನ ಟಿಕ್ ಮಾಡಿ ಈಗ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಈಗ ನಾನೇನು ಮಾಡ್ತಾಯಿದ್ದೀನಿಪ್ಪ ಅಂತಂದರೆ ಇವ್ರದ್ದು ಮನೆಯೂ ಇಲ್ಲ, ಜಾಗನೂ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ಅಮೌಂಟು 70,000 ರೂಪಾಯಿ ಇದೆ ಇನ್ಕಮ್ ಅಮೌಂಟು, ಅಂದರೆ ಇನ್ಕಮ್ನಲ್ಲಿ 70,000 ರೂಪಾಯಿ ಸೆಲೆಕ್ಟ್ ಮಾಡಿ EHP ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಟು ಯು ಓನ್ ಪುಚ್ಚ ಹೌಸಸ್ ಎನಿವೇರ್ ಇನ್ ಇಂಡಿಯಾ, ಅಂದರೆ ನಿಮಗೆ ಇದಕ್ಕೂ ಮುಂಚೆ ಪುಚ್ಚ ಹೌಸಸ್ ಏನಾರು ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂತಲೇ ನಾವು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ. ಸೊ ಅದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ನೋ ಅಂತ ಟಿಕ್ ಮಾಡ್ತಾಯಿದ್ದೀನಿ. ಮತ್ತು ಯಾವ ಅವೈಲಬಲ್ ಬೆನಿಫಿಟ್ಸ್ ಅಂಡರ್ ಎನಿ ಹೌಸಿಂಗ್ ಸ್ಕೀಮ್ ಆಫ್ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಇನ್ ಪಾಸ್ಟ್ 20 ಇಯರ್ಸ್, ಅಂದರೆ 20 ವರ್ಷದೊಳಗಡೆ ನಿಮ್ಗೆ ಏನಾದ್ರು ಸೆಂಟ್ರಲ್ಲು ಇಲ್ಲ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಮನೆಗಳ ಸ್ಕೀಮ್ ಏನಾದ್ರು ಬೆನಿಫಿಟ್ ಸಿಕ್ಕಿದೆಯಾ ಅಂತ ಏನು ಕೇಳ್ತಾ ಇದ್ದಾರೆ. ಸಿಕ್ಕಿಲ್ಲ ಅಂತಲೇ ಹಾಕಬೇಕು. ಸಿಕ್ಕಿದೆ ಅಂದರೆ ಮತ್ತೆ ಯಾಕೆ ಮತ್ತೆ ಸಿಕ್ಕಿಲ್ಲ ಅಂತಲೇ ಹಾಕ್ಬಿಟ್ಟು ನೋ ಅಂತ ಹೇಳ್ಬಿಟ್ಟು ಎಲಿಜಿಬಲ್ ಚೆಕ್ ಅಂತಿದ್ದಾರೆ ನೋಡಿ, ಎಲಿಜಿಬಲ್ ಚೆಕ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಇಲ್ಲಿ ಮೊದಲಿಗೆ ಕನ್ಸೆಂಟ್ ಫಾರ್ ಆಧಾರ್ ಅಥೆಂಟಿಕೇಷನ್ ಅಂತ ಏನು ಕಾಣಿಸ್ತಾ ಇದೆ, ಅಲ್ಲಿ ಕೆಳಗಡೆ ಆಧಾರ್ ನಂಬರ್ ಅಂತ ಇದೆಯಲ್ಲ, ನೀವು ಯಾರು ಅಪ್ಲಿಕೇಶನ್ ಆಗ್ತಾ ಇರ್ತೀರೋ ಅವರ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಅಲ್ಲಿ ನೇಮ್ ಆಸ್ ಪರ್ ಆಧಾರ್ ಅಂತ ಇದೆಯಲ್ಲ, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಆ ರೀತಿ ಹೆಸರನ್ನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಟಿಕ್ ಮಾಡಿ ಗೆಟ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಟಿಕ್ ಮಾಡಿ. ಇಲ್ಲಿ ಓಕೆ ಅಂತ ಟಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ನ ಕ್ಲಿಕ್ ಮಾಡಿ. ನೋಡಿ ಈಗ ನಾವು ನೋಡ್ತಾ ಇರ್ಬೋದು ಮೇಲ್ಗಡೆ ಒಂದು 5 ಫಾರಮ್ ಡೀಟೇಲ್ ಫಿಲ್ಅಪ್ ಮಾಡೋಂಥ ಆಪ್ಷನ್ಸ್ ಕಾಣಿಸ್ತಾ ಇದೆ. ಒಂದು ಪರ್ಸನಲ್ ಡೀಟೇಲ್, ಇನ್ನೊಂದು ಫ್ಯಾಮಿಲಿ ಮೆಂಬರ್ ಡೀಟೇಲ್, ಮತ್ತು ಇನ್ನೊಂದು ಹೌಸ್ ಹೋಲ್ಡ್ ಡೀಟೇಲ್, ಮತ್ತು ಅಡ್ರೆಸ್ ಡೀಟೇಲ್, ಹಾಗೆ ಬ್ಯಾಂಕ್ ಡೀಟೇಲ್. ಈ 5 ಫಾರಮ್ಗಳನ್ನು ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ಮೊದಲನೇದು ಪರ್ಸನಲ್ ಡೀಟೇಲ್ ಅಂತ ಕಾಣಿಸ್ತಾ ಇದೆ ನೋಡಿ, ಇದನ್ನು ಫಿಲ್ ಮಾಡ್ಕೋಬೇಕಾಗತ್ತೆ. ಇದು ಹೇಗೆ ಅಂತ ನೋಡೋಣ. ಇಲ್ಲಿ ನೇಮ್ ಆಫ್ ದಿ ಅಪ್ಲಿಕೆಂಟಲ್ಲಿ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ, ಹಾಗೆ ಆಧಾರ್ ನಂಬರ್ ಕೂಡ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ. ಇಲ್ಲಿ ಪಾನ್ ಕಾರ್ಡ್ ನಂಬರ್ ಇದ್ದರೆ ಎಂಟ್ರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಆಪ್ಷನಲ್ ಆಗಿರುತ್ತೆ. ಇಲ್ಲಿ ಸ್ಟಾರ್ ಅಂತ ಇಲ್ಲ ಅಂತಂದರೆ ನೀವು ಬ್ಲ್ಯಾಂಕ್ ಕೂಡ ಬಿಡ್ಬೋದು. ಮತ್ತು ನೆಕ್ಸ್ಟು ಡೇಟ್ ಆಫ್ ಬರ್ತ್ ಇಲ್ಲಿ ಟೈಪ್ ಮಾಡಿದ್ರೆ ಸೆಲೆಕ್ಟ್ ಆಗೋಲ್ಲ. ಇಲ್ಲಿ ಆಪ್ಷನ್ ಏನಿರುತ್ತೋ ಅದನ್ನು ನೀವು ಡೇಟು, ಇಯರು ಮತ್ತು ಮಂತು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಏಜ್ ಕೂಡ ತೋರಿಸ್ತಾ ಇದೆ ನೋಡಿ 48 ಇಯರ್ಸ್ ಅಂತ. ಮತ್ತು ಮೊಬೈಲ್ ನಂಬರ್ ನಿಮ್ಮ ಹತ್ರ ಏನಿದೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಇಮೇಲ್ ID ಇಲ್ಲಿ ಸ್ಟಾರ್ ಆಪ್ಷನ್ ಇಲ್ಲ ನೋಡಿ, ಇದು ಆಪ್ಷನಲ್ ಆಗಿರುತ್ತೆ. ನೀವು ಬೇಕಿದ್ದರೆ ಎಂಟ್ರಿ ಮಾಡ್ಬೋದು, ನಿಮ್ಮ ಹತ್ರ ಇದ್ದರೆ ಎಂಟ್ರಿ ಮಾಡ್ಬೋದು, ಇಲ್ಲ ಬ್ಲ್ಯಾಂಕ್ ಕೂಡ ಬಿಡ್ಬೋದು. ನೆಕ್ಸ್ಟು ಜೆಂಡರು ಇಲ್ಲಿ ಮೇಲ ಫೀಮೇಲ್ ಅಂತ ಕೇಳ್ತಾ ಇದೆ, ನಾನು ಫೀಮೇಲ್ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಮತ್ತೆ ಮ್ಯಾರಿಟಲ್ ಸ್ಟೇಟಸಲ್ಲಿ 4 ಆಪ್ಷನ್ ಇದೆ. ಒಂದು ಮದುವೆ ಆಗಿದೆಯಲ್ಲ, ಮದುವೆ ಆಗಿಲ್ವಾ, ಇಲ್ಲ ಮದುವೆ ಆಗಿ ನೀವು ಗಂಡ ಏನಾದ್ರು ಸಪ್ರೇಟ್ ಇದ್ದಾರಾ, ಇಲ್ಲ ಹಸ್ಬೆಂಡ್ ಏನಾದ್ರು ನಿಮ್ಮ ಹಸ್ಬೆಂಡ್ ಎಕ್ಸ್ಪೈರ್ ಆಗಿದ್ದರೆ ವಿಡೋ ಅಂತ ಹಾಕ್ಕೊಳ್ಳಿ. ಇಲ್ಲ ನೀವು ಗಂಡ ಜೊತೆಲಿಲ್ಲ ಅಂದರೆ ಸಿಂಗಲ್ ಸಪ್ರೇಟೆಡ್ ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಮ್ಯಾರಿಡ್ ಆಗಿ ಗಂಡ ಜೊತೆಲಿದ್ದಾರಪ್ಪ ಅಂತಂದರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಮದುವೆನೇ ಆಗಿಲ್ಲ, ನಮ್ಮ ತಂದೆ ತಾಯಿ ಜೊತೆಲಿದ್ದೀವಿ, ನನಗೂ ಕೂಡ ಮನೆ ಬೇಕು, ವಸತಿಗೆ ಒಂದು ಜಾಗ ಬೇಕು ಅಂತಂದರೆ ನೀವು ಅನ್ಮ್ಯಾರಿಡ್ ಅಂತ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮತ್ತು
ಫಾದರ್ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ಫಾದರ್ ನೇಮ್ ಏನು ಕೇಳ್ತಾ ಇದೆ ಅಂತಂದರೆ ನಿಮಗಿನ್ನೂ ಮದುವೆ ಆಗಿಲ್ಲ ಅಂತಂದರೆ ಇಲ್ಲಿ ತಂದೆ ಹೆಸರು ಹಾಕೋಬೇಕಾಗತ್ತೆ. ಮತ್ತು ಇಲ್ಲ ನೀವು ಸಪ್ರೇಟ್ ಇದ್ದೀರಾ, ನೀವು ತಂದೆ ಸಿಂಗಲ್ ಅಂದರೆ ನೀವು ಮದುವೆ ಆಗಿ ಗಂಡ ಸಪ್ರೇಟ್ ಇದ್ದರೆ ನೀವು ಫ್ಯಾಮಿಲಿ ತಂದೆ ತಾಯಿ ಜೊತೆಲಿದ್ದೀರಾ ಅಂತಂದರೆ ಇಲ್ಲಿ ತಂದೆ ತಾಯಿ ಡೀಟೇಲ್ ಹಾಕಬೇಕಾಗತ್ತೆ. ಇಲ್ಲಿ ಫಾದರ್ ಹೆಸರು ಹಾಕಿ ಮತ್ತು ಅವರ ಆಧಾರ್ ನಂಬರ್ ಕೂಡ ಹಾಕಬೇಕಾಗತ್ತೆ. ಇಲ್ಲಿ ಇವ್ರಿಗೆ ಲೇಟ್ ಅಂದರೆ ತಂದೆ ಇಲ್ಲ, ತಂದೆ ಎಕ್ಸ್ಪೈರ್ ಆಗಿದ್ದಾರೆ, ಸೊ ಅದರಿಂದ ಲೇಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಮದರ್ ನೇಮ್ ಆ್ಯಸ್ ಪರ್ ಆಧಾರ್ ಇಲ್ಲಿ ಲೇಟ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಹಸ್ಬೆಂಡ್ಸ್ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ಗಂಡನ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಹಾಗೆ ಹಸ್ಬೆಂಡ್ಸ್ ಆಧಾರ್ ನಂಬರ್ ಕೂಡ ಗಂಡನ ಆಧಾರ್ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ. ಎಂಪ್ಲಾಯ್ಮೆಂಟ್ ಸ್ಟೇಟಸ್ನಲ್ಲಿ 6 ಆಪ್ಷನ್ಸ್ ಇದೆ. ಮೊದಲನೇದು ಸೆಲ್ಫ್ ಎಂಪ್ಲಾಯ್ಡ್ ಅಂತಿದೆ ನೋಡಿ. ಸೆಲ್ಫ್ ಎಂಪ್ಲಾಯ್ಡ್ ಅಂದರೆ ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಪ್ಪ, ಒಂದು ಶಾಪ್ ಇಟ್ಟಿದ್ದೀರಾ, ನೀವೊಂದು ವ್ಯವಹಾರ ಮಾಡ್ತಾಯಿದ್ದೀರಾ, ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತಂದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಡಿ. ಮತ್ತು ಸ್ಯಾಲ್ರಿಡ್ ಅಂದರೆ ನೀವು ಯಾವ್ದಾದ್ರು ಕಂಪ್ನಿನಲ್ಲಿ ತಿಂಗಳು ಸಂಬಳಕ್ಕೆ ಹೋಗ್ತಾ ಇದ್ದೀರಾ, ಇಲ್ಲ ಫ್ಯಾಕ್ಟ್ರಿನಲ್ಲಿ ನಿಮಗೆ ತಿಂಗಳು ಸಂಬಳ ಕೊಡ್ತಾ ಇದ್ದಾರೆ ಅಂದರೆ ಸ್ಯಾಲ್ರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ರೆಗ್ಯುಲರ್ ವೇಜಸ್ ನಮಗಿಲ್ಲಪ್ಪ ಪ್ರತಿದಿನವೂ ಅಂದರೆ ತಿಂಗಳು ಸಂಬಳಕ್ಕೆ ಹೋಗ್ತಾ ಇಲ್ಲ, ನಾವು ದಿನ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಇವತ್ತಿದ್ರೆ ಕೆಲಸ ಇರುತ್ತೆ, ಇವತ್ತು ಕೆಲಸ ಇದ್ದರೆ ನಾಳೆ ಕೆಲಸ ಇರಲ್ಲ ಅನ್ನೋ ಥರದಲ್ಲಿ ಏನಾದ್ರು ಇದ್ದರೆ ರೆಗ್ಯುಲರ್ ವೇಜಸ್ ದಿನ ಕೂಲಿ, ದಿನಕ್ಕೆ ಹೋದರೆ ಸಂಬಳ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ಅನ್ನೋ ಥರದಲ್ಲಿದ್ದರೆ ರೆಗ್ಯುಲರ್ ವೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಲೇಬರ್ ಅಷ್ಟೇ, ಲೇಬರ್ ಅಂದರೆ ನೀವು ಯಾರ ಹತ್ರ ಅವ್ರ ಅಂಡರಲ್ಲಿ ನೀವು ಕೂಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಕೂಲಿ ಕೆಲಸ ಅಂದರೆ ಲೇಬರಾಗಿ ಅವರು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಲೇಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಟ್ ಎಂಪ್ಲಾಯ್ಡ್ ಇಲ್ಲ, ನಾವು ಕೆಲಸಕ್ಕೆ ಹೋಗ್ತಾ ಇಲ್ಲಪ್ಪ, ನಮ್ಮ ಮನೇಲೇ ಇದ್ದೀವಿ, ನಾವು ಹೌಸ್ ವೈಫ್ ಆಗಿದ್ದೀವಿ ಅಂದರೆ ನಾಟ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಲೇಬರರ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಆಕ್ಯುಪೇಷನ್ ಅಂತಿದೆ ನೋಡಿ. ಆಕ್ಯುಪೇಷನಲ್ಲಿ ಸಾಕಷ್ಟು ಡಾಕ್ಟರ್, ಇಂಜಿನಿಯರ್ ಅಂತ ಹಿಡಿದು ಕೂಲಿ ಕೆಲಸದವರೆಗೂ ನಿಮ್ಮ ಲಿಸ್ಟ್ ಇದೆ. ಬಟ್ ಇಲ್ಲಿ ಡಾಕ್ಟರ್, ಇಂಜಿನಿಯರ್ಗೆ ಯಾವುದೇ ರೀತಿ ಮನೆ ಕೊಡಲ್ಲ. ಇಲ್ಲಿ ನಾನು ಇದರಲ್ಲಿ ಎಲ್ಪರ್ ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ ಎಲ್ಪರ್ ಕೆಲಸ ಮಾಡ್ತಾಯಿದ್ದಾರೆ, ಸೊ ಅದರಿಂದ ಎಲ್ಪರರ್ ಅಂತ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ರಿಲಿಜನ್ ಹಿಂದೂ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಯಾಟಗರಿ ಅಂತ ಕಾಣಿಸ್ತೀನಿ. ಕ್ಯಾಟಗರಿ ಜನರಲ್, SC ST ಮತ್ತು OBC. ಇದರಲ್ಲಿ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ಮೇಲೆ ಇದು PDF ಫಾರ್ಮೇಟ್ನಲ್ಲಿ ನೀವು ಆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು PDF ಫಾರ್ಮೇಟ್ನಲ್ಲಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ PDF ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತಿದೆಯಲ್ಲ ಅಪ್ಲೋಡ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತಿದೆ, ಅಂದರೆ ಏನು ಓದಿದ್ದೀರಪ್ಪ ಅಂತ ಕೇಳ್ತಾ ಇದೆ. ಇಲ್ಲಿ ಅಪ್ ಟು ಮ್ಯಾಟ್ರಿಕ್ ಅಂದರೆ ನೀವು 10ನೇ ಕ್ಲಾಸ್ವರೆಗೂ ಏನಾದ್ರು ಓದಿದರೆ ಅಪ್ ಟು ಮ್ಯಾಟ್ರಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನೂ ಓದಿಲ್ಲಪ್ಪ ಅಂದರೆ ನೋ ಎಜುಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಬ್ಯಾಚುಲರ್, ಮಾಸ್ಟರ್ಸ್, ಡಾಕ್ಟ್ರೇಟ್, PG, ಡಿಪ್ಲೊಮಾ ಮತ್ತು ಅದರ್ಸ್ ಅಂತ ಇರುತ್ತೆ. ನೀವು ಯಾವುದು ಓದಿದ್ದೀರಪ್ಪ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇವರು ಓದಿಲ್ಲ, ಸೊ ಅದರಿಂದ ನೋ ಎಜುಕೇಷನ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಕೆಳಗಡೆ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, PM ಸ್ವಾನಿಧಿ ಕಡೆಯಿಂದ ಏನಾದರೂ ನಿಮಗೆ ಬೆನಿಫಿಟ್ ಸಿಕ್ಕಿದೆಯಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂದರೆ ನೀವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ ಕೆಲಸಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ಅಂಗನವಾಡಿ ವರ್ಕರ್, ನೀವು ಅಂಗನವಾಡಿಗಳಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಹಾಗೆ PM ವಿಶ್ವಕರ್ಮ ಯೋಜನೆ ಅಂದರೆ ಈಗ 15,000 ರೂಪಾಯಿ ಟೂಲ್ ಕಿಟ್ ಜೊತೆಗೆ ನೀವು 1 ಲಕ್ಷ ರೂಪಾಯಿ ಲೋನ್ ಏನು ಕೊಡ್ತಾ ಇದ್ದಾರೆ ಆ ಥರ ನೀವೇನಾದರೂ ಪಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಸಫಾಯಿ ಕರ್ಮಿ ಸ್ಲಮ್ ರೆಸಿಡೆನ್ಸ್ ಅಂದರೆ ನೀವು ಆಲ್ರೆಡಿ ಈಗ ಮನೆಗಳೇನಾದರೂ ಸ್ಲಮ್ ಮನೆಗಳು ಕೊಟ್ಟಿರ್ತಾರಲ್ಲ ಆ ರೀತಿ ಮನೆಗಳೇನಾದ್ರು ತೊಗೊಂಡಿದ್ದೀರಾ ನಮ್ಮ PM ಕಡೆಯಿಂದ ಅಂತ ಕೇಳ್ತಾ ಇದ್ದಾರೆ. ನೀವೇನಾದರೂ ಇಲ್ಲಿ ಎಸ್ ಅಂತ ಟಿಕ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಫೈಲು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂತಂದರೆ ಆಲ್ರೆಡಿ PM ಅವ್ರು ಹೇಳ್ತಾರೆ ಆಲ್ರೆಡಿ ನಿಮಗೆ ಬೆನಿಫಿಟ್ಸ್ ಕೊಟ್ಟಿದ್ದೀವಲ್ಲಪ್ಪ, ಪದೇ ಇನ್ನೆಲ್ಲಿಂದ ನಾವು ಕೊಡೋದು ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡ್ತಾರೆ, ಫೈಲ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಅದರಿಂದ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಎಸ್ ಅಂತ ಟಿಕ್ ಮಾಡ್ದಂಗೆ ಇಲ್ಲಿ ನೋ ಅಂತ ಏನು ಕಾಣಿಸ್ತಾ ಇದೆ ಇಲ್ಲಿ ನೋ ಅಂತ ಟಿಕ್ ಮಾಡಿ ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಎಲ್ಲ ಒಂದು ಸಾರಿ ಸರಿಯಾಗಿದೆಯಾ ಅಂತ ಹೇಳ್ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಪ್ಲೀಸ್ ಅಪ್ಲೋಡ್ ದಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಪ್ಲೀಸ್ ಅಪ್ಲೋಡ್ ಮಾಡಿ ಅಂತ ಬರ್ತಾ ಇದೆ. ಅಂದರೆ ಇಲ್ಲಿ ಅಪ್ಲೋಡ್ ಆಗಿಲ್ಲ, ಇಲ್ಲಿ ಆಗಲೇ ಸೆಲೆಕ್ಟ್ ಮಾಡಿದ್ದು ಅಪ್ಲೋಡ್ ಆಗಿಲ್ಲ. ಮತ್ತು ಚೂಸ್ ಫೈಲ್ ಮೇಲೆ ಸೆಲೆಕ್ಟ್ ಮಾಡಿ ಫೈಲ್ನ PDF ಫೈಲ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇಲ್ಲೊಂದು ವ್ಯೂ ಅಂತ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ವ್ಯೂ ಅಂತ ಕಾಣಿಸಿದರೆ ಇದು ಆಗಿದೆ, ಅಪ್ಲೋಡ್ ಆಗಿದೆ ಅಂತ. ಮತ್ತು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ರೆಕಾರ್ಡ್ ಸೇವ್ ಸಕ್ಸಸ್ಫುಲಿ ಅಂತ ಬಂದಿದೆ. ಅಂದು ಫಸ್ಟು ಪರ್ಸ್ನಲ್ ಡೀಟೇಲ್ ಏನಿದೆ ಇದು ಕಂಪ್ಲೀಟ್ ಆಗಿದೆ. ಎರಡನೇದು ಫ್ಯಾಮಿಲಿ ಮೆಂಬರ್ ಡೀಟೇಲ್ ಅಂತ ಕಾಣಿಸ್ತಿದೆ ನೋಡಿ. ಮೆಂಬರ್ ಡೀಟೇಲಲ್ಲಿ ಅಪ್ಲಿಕೆಂಟು ಮತ್ತು ಅವರು ಹಸ್ಬೆಂಡ್ ನೇಮ್ ಇದೆ. ಮತ್ತು ನೀವೇನಾದರೂ ಅವ್ರ ಫ್ಯಾಮಿಲಿ ಮೆಂಬರಲ್ಲಿ ಮಕ್ಕಳೇನಾರು ಇದ್ದರೆ ಇಲ್ಲಿ ಹ್ಯಾಡ್ ಅಂತ ಇಲ್ಲಿ ಅವ್ರದ್ದು ನೇಮ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಸೆಲೆಕ್ಟ್ ರಿಲೇಷನ್ಶಿಪ್ಪು ಜೆಂಡರ್ ಹಾಕ್ಬಿಟ್ಟು ಇಲ್ಲಿ ಹ್ಯಾಡ್ ಅಂತ ಮತ್ತು ಆಧಾರ್ ನಂಬರ್ ಹಾಕಿ ಹ್ಯಾಡ್ ಅಂತ ಕೊಟ್ಟರೆ ಹ್ಯಾಡ್ ಆಗುತ್ತೆ. ಈ ಥರ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವ್ರ ಫ್ಯಾಮಿಲಿ ಮೆಂಬರಲ್ಲಿ ಇಬ್ಬರೇ ಇರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡ್ತಾ ಇದ್ದೀನಿ ನೋಡಿ. ಇದು ಕೂಡ ರೆಕಾರ್ಡ್ ಆಗಿದೆ. ಅಂದರೆ 2 ಫ್ಯಾಮಿಲಿ ಮೆಂಬರ್ ಡೀಟೇಲ್ ಕೂಡ ಕಂಪ್ಲೀಟ್ ಆಯಿತು. ಮೂರನೇ ಆಪ್ಷನ್ ಬಂದು ಹೌಸ್ ಹೋಲ್ಡ್ ಡೀಟೇಲ್ ಅಂತ ಕಾಣಿಸ್ತಾ ಇದೆ ನೋಡಿ.
ಮೂರನೇ ಆಪ್ಷನ್ ಹೌಸ್ ಹೋಲ್ಡ್ ಡೀಟೇಲ್ ಅಂತ EWS LIG MIG ಅಂತ. EWS ಅನ್ನು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ, ಯಾಕೆಂದರೆ ನಿಮ್ಮ ಇನ್ಕಮ್ ಬಂದು ಅಪ್ ಟು 3 ಲಕ್ಷದ ಒಳಗಡೆ ಇದ್ದರೆ ಅದು EWS ಸೆಲೆಕ್ಟ್ ಆಗುತ್ತೆ. ಇಲ್ಲ 3 ಲಕ್ಷದಿಂದ 6 ಲಕ್ಷದವರೆಗೂ ಇನ್ಕಮ್ ಇತ್ತು ಅಂದರೆ ಅದು LIG ಸೆಲೆಕ್ಟ್ ಆಗುತ್ತೆ. ಇಲ್ಲ 6 ಲಕ್ಷದಿಂದ 9 ಲಕ್ಷದವರೆಗೂ ಏನಾದ್ರು ಇದ್ದರೆ ಅದು MIG ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಸೊ ನಿಮ್ಗೆ ಈಗ 70,000 ರೂಪಾಯಿ ಇನ್ಕಮ್ ಹಾಕಿರೋದ್ರಿಂದ ಅದು EWS ಸೆಲೆಕ್ಟ್ ಆಗಿದೆ. ಈಗ ನಾವು ಇಲ್ಲೇನು ಕೇಳ್ತಾ ಇದ್ದಾರೆ, ಇಲ್ಲಿ ಅಪ್ಲೋಡ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವರು ಕ್ಯಾಸ್ಟ್ ಇನ್ಕಮ್ OBC ಕ್ಯಾಟಗರಿಗೆ ಒಂದೇ ಬರುತ್ತೆ, ಇನ್ಕಮು ಕ್ಯಾಸ್ಟು ಒಂದೇ ಸರ್ಟಿಫಿಕೇಟ್ ಇರುತ್ತೆ. ಅದರಿಂದ ಚೂಸ್ ಫೈಲ್ನ ಸೆಲೆಕ್ಟ್ ಮಾಡಿ. ಚೂಸ್ ಫೈಲ್ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಅದೇ ಕ್ಯಾಸ್ಟ್ ಏನು ಅಪ್ಲೋಡ್ ಮಾಡಿದ್ವಿ ಇನ್ಕಮ್ ಕೂಡ ಅದೇ ಆಗಿರುತ್ತೆ. ಸೊ ಅದನ್ನು ಇಲ್ಲಿ ಅಪ್ಲೋಡ್ ಅಂತ ನೋಡಿ ನೇಮ್ ಶೋ ಆಗ್ತಾಯಿದೆ. ಅಪ್ಲೋಡ್ ಅಂತ ಟಿಕ್ ಮಾಡ್ತಾ ಇದ್ದೀನಿ. ಟಿಕ್ ಮಾಡಿ ವ್ಯೂ ಅಂತ ಬರಬೇಕು. ವ್ಯೂ ಅಂತ ಬಂದರೆ ಅಪ್ಲೋಡ್ ಆಗಿದೆ ಅಂತ. ಮತ್ತು ಇನ್ನೊಂದು ನಂಬರ್ ಆಫ್ ಅಂದರೆ ಎಷ್ಟು ವರ್ಷದಿಂದ ನೀವು ಆ ಮನೇಲಿ ಅಂದರೆ ಇರೋಂಥ ಮನೆಯಲ್ಲಿ ಬಾಡಿಗೆ ಮನೆ ಅಂತ ಹೇಳ್ತಾ ಇದ್ದೀವಲ್ಲ, ಆ ಮನೇಲಿ ಎಷ್ಟು ವರ್ಷದಿಂದ ಇದ್ದೀರಂತ ಕೇಳ್ತಾ ಇದೆ. ಮೋರ್ ದೆನ್ 10 ಇಯರ್ಸ್ ಆಗಲೇಬೇಕಾಗುತ್ತೆ. ಯಾಕೆ ತುಂಬ ವರ್ಷದಿಂದ ಇದ್ದರೆ ಮಾತ್ರ ಮನೆಗಳು ಕೊಡ್ತಾರೆ. ನೀವು 2 ವರ್ಷ 3 ವರ್ಷ ಅಂದರೆ ಮನೆಗಳು ಕೊಡೋಲ್ಲ. ಮತ್ತು ಬಾಡಿಗೆನ ಸ್ವಂತನ ಇಲ್ಲ ಓನ್ ಹೌಸ್ ಅಂತ ಕೇಳ್ತಾ ಇದ್ರು. ಓನ್ ಹೌಸ್ ಅಂದರೆ ಮನೆ ಅಂತೂ ಕೊಡೋದೇ ಇಲ್ಲ. ರೆಂಟ್ ಬಾಡಿಗೆ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬಾಡಿಗೆ ಅಂತ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು 3 ಆಪ್ಷನ್ ಬಂದಿದೆ, ಪುಚ್ಚ ಹೌಸ್, ಸೆಮಿ ಪುಚ್ಚ ಹೌಸ್ ಮತ್ತು ಕುಚ್ಚ ಹೌಸ್ ಅಂತ. ಇಲ್ಲಿ ಪುಚ್ಚ ಹೌಸ್ ಅಂತಂದರೆ RCC ಆ ಥರ ಇರುತ್ತೆ. RCC ಅಂದರೆ ಮೋಲ್ಡ್ ಮನೆ ಇರುತ್ತೆ. ಇಲ್ಲಿ ಸೆಮಿ ಪುಚ್ಚ ಹೌಸ್ ಅಂತಂದರೆ ನಿಮಗೆ ಶೀಟ್ ಮನೆಗಳಿರುತ್ತೆ. ಸೆಮಿ ಪುಚ್ಚ ಹೌಸ್ ಅಂದರೆ ಸೀಟ್ ಮನೆಗಳಿರುತ್ತೆ. ಬಟ್ ನಮಗೆ ಇಲ್ಲಿ RCC ಮನೆ ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಪುಚ್ಚ ಹೌಸ್ನ ಸೆಲೆಕ್ಟ್ ಮಾಡಿ ಟಿಕ್ ಮಾಡಿ ಇಲ್ಲಿ RCC ಅಂತ ಏನು ಕಾಣಿಸ್ತಾ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ರೆಕಾರ್ಡ್ ಸೇವ್ ಆಗಿದೆ. ಮತ್ತು ಇಲ್ಲಿ ಅಡ್ರೆಸ್ ಡೀಟೇಲ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಈಗ ಪ್ರೆಸೆಂಟ್ ನೀವು ಎಲ್ಲಿದ್ದೀರಾ ಆ ಆಧಾರ್ ಕಾರ್ಡ್ ನಂಬರ್ನ ಅಡ್ರೆಸ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನನ್ನ ಆಧಾರ್ ಡೀಟೇಲ್ನಲ್ಲಿರೋಂಥ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಕೇಳ್ತಾ ಇದೆ. ಸೆಲೆಕ್ಟ್ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸಿಟಿ ನೇಮ್ ಅಂದರೆ ನೀವು ಯಾವ ತಾಲೂಕಿನಲ್ಲಿ ಇರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ಕೆಳಗಡೆ ಪಿನ್ ಕೋಡ್ ಅಂತ ಇದೆಯಲ್ಲ, ಪಿನ್ ಕೋಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪ್ರೆಸೆಂಟ್ ಅಡ್ರೆಸ್ ಅಂದರೆ ಪ್ರೆಸೆಂಟ್ ನೀವು ಇದ್ದಿರೋ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಏನಂತ ಕೇಳ್ತಾ ಇದೆ. ಪರ್ಮನೆಂಟ್ ಅಡ್ರೆಸ್ ಕೂಡ ಸೇಮ್ ಅದನ್ನೇ ಹಾಕ್ಕೊಳ್ಳಿ. ಅಂದರೆ ಪ್ರೆಸೆಂಟ್ ಅಡ್ರೆಸ್ ನೀವು ಪ್ರೆಸೆಂಟ್ ಎಲ್ಲಿ ಬಾಡಿಗೆಗೆ ಇದ್ದೀರಾ ಆ ಅಡ್ರೆಸ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮತ್ತು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವು ಪ್ರೆಸೆಂಟ್ ಎಲ್ಲ ಸಿಟಿನಲ್ಲಿ ಬಾಡಿಗೆಗೆ ಇದ್ಕೊಂಡು ಊರಲ್ಲಿ ಎಲ್ಲ ಸ್ವಂತ ಮನೆ ಇದ್ದರೆ ನೀವು ಊರ ಅಡ್ರೆಸ್ ಕೂಡ ಹಾಕ್ಬೋದು. ಇಲ್ಲ ಮನೆಯೇ ಇಲ್ಲಪ್ಪ, ಊರಲ್ಲೂ ಸ್ವಂತ ಮನೆ ಇಲ್ಲ, ನಾವು ಬಾಡಿಗೆ ಇದ್ದೀವಿ, ನಾವು ಮನೆ ಬೇಕು ಅಂತ ಕೇಳ್ತಾ ಇರೋದ್ರಿಂದ ಸೇಮ್ ಅದೇ ಅಂತ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತಲೇ ಟಿಕ್ ಮಾಡ್ಕೊಳ್ಳಿ. ಅದೇ ಫ್ಲೆಕ್ಸ್ ಆಗುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಇನ್ನೊಂದು EHP ಪ್ರಾಜೆಕ್ಟ್ ಲೊಕೇಶನ್ ಅಂತಿದೆ ನೋಡಿ. ಅಂದರೆ ನಿಮಗೆ ಎಲ್ಲಿ ಮನೆ ಬೇಕಪ್ಪ, ಈಗ ನೀವು ಎಲ್ಲಿ ಮನೆ ಹುಡುಕ್ತಾ ಇದ್ದೀರಾ, ಯಾವ ಡಿಸ್ಟ್ರಿಕಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾರೆ, ಆ ಡಿಸ್ಟ್ರಿಕ್ನಲ್ಲಿ ಆ ಡಿಸ್ಟಿಕ್ಕು ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಿಮ್ಗೆ ಏನಾದ್ರು ಐಡೆಂಟಿಫಿಕೇಷನ್ ಅಂದರೆ ಇಂಥ ಕಡೆನೇ ಬೇಕು ಅಂತ ಏನಾದರೂ ಇಲ್ಲಿ ಎಸ್ ಅಂತ ಟಿಕ್ ಮಾಡಿ, ಇಲ್ಲ ನೋ ಅಂತ ಟಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡಿರೋಂಥ ಏರಿಯಾದಲ್ಲಿ ಅವರು ಸೆಲೆಕ್ಟ್ ಮಾಡಿಕೊಡ್ತಾರೆ. ಅದು ಮನೆಗೆ ಅಲೋಕೇಟ್ ಆಗಿರುತ್ತೆ. ಅಲೋಕೇಟ್ ಆಗಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ 5ನೇ ಆಪ್ಷನ್ ಬಂದು ಬ್ಯಾಂಕ್ ಡೀಟೇಲ್ ಅಂತ ಕಾಣ್ತಾ ಇದೆ ನೋಡಿ. ಇಲ್ಲಿ ಬ್ಯಾಂಕ್ ಡೀಟೇಲ್ನಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ, ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಹಾಗೆ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಬ್ಯಾಂಕ್ನ ನಂಬರ್ ಅದೇ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು IFSC ಕೋಡ್ ಏನಿದೆ IFSC ಕೋಡ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಡೆ IFSC ಕೋಡ್ನ ಹಾಕೋಬೇಕಾಗುತ್ತೆ. IFSC ಕೋಡ್ ಹಾಕಿದ್ಮೇಲೆ ಇಲ್ಲಿ ಗೆಟ್ ಬ್ಯಾಂಕ್ ಡೀಟೇಲ್ ಅಂತ ಕಾಣಿಸ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನೀವು IFSC ಕೋಡು ಯಾವ ಬ್ರ್ಯಾಂಚ್ ಅಂದರೆ ಎಲ್ಲಿ ಬ್ರ್ಯಾಂಚ್ ಇದೆ ಅದು ಶೋ ಆಗುತ್ತೆ. ಕರೆಕ್ಟ್ ಇದೆಯಾ ಇಲ್ವ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಎಸ್ ಅಂದರೆ ಎಸ್ ಅಂತ ಟಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ಎಸ್ ಅಂತ ಟಿಕ್ ಮಾಡಿದ್ರೆ ಅಂದರೆ PM ಮೋದಿ ಅವರ ಕಡೆಯಿಂದ ಏನಾದರೂ ಆಯುಷ್ಮಾನ್ ಭಾರತ್ ಕಾರ್ಡು ಈ ಥರ ಏನಾದ್ರು ಬೆನಿಫಿಟ್ಸ್ ಕಾರ್ಡ್ಗಳೇನಾದ್ರು ತೊಗೊಂಡಿದ್ರೆ ಎಸ್ ಅಂತ ಟಿಕ್ ಮಾಡಿ, ಇಲ್ಲ ನೋ ಅಂತ ಟಿಕ್ ಮಾಡಿ. ಎಸ್ ಅಂತ ಟಿಕ್ ಮಾಡಿದ್ರೆ ಅದರ ನಂಬರ್ ಕೇಳುತ್ತೆ, ಅದರ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಇಲ್ಲಪ್ಪ ಅಂತಾರೆ ನೋ ಅಂತ ಟಿಕ್ ಮಾಡಿಕೊಂಡು ಇಲ್ಲಿ ಟಿಕ್ ಮಾಡಿ. ಮತ್ತು ಫೈನಲ್ ಸೇವ್ ಅಂತ ಇರುತ್ತೆ ನೋಡಿ, ಫೈನಲ್ ಸೇವ್ನ ಟಿಕ್ ಮಾಡಿ. ಓಕೆ ಅಂತ ಕೇಳುತ್ತೆ. ಓಕೆ, ಇಲ್ಲೊಂದು ನಂಬರ್ ಜನ್ರೇಟ್ ಆಗಿದೆ ನೋಡಿ, ಅಪ್ಲಿಕೆಂಟ್ ID. ಈ ನಂಬರ್ನ ಬೇಕೆಂದರೆ ಸೇವ್ ಮಾಡಿ ಇಟ್ಕೋಬೋದು, ಇಲ್ಲ ನಿಮಗೊಂದು ಬೇಕಿದ್ರೆ ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಪ್ರಿಂಟ್ ಅಂತ ಆಪ್ಷನ್, ಯಾಕೆ ಪ್ರಿಂಟ್ ಬರಲಿಲ್ಲ ಅಂದರೆ ಮತ್ತೆ ಪ್ರಿಂಟ್ ತೊಗೊಳ್ಳೋಕ್ಕೆ ಸೇವ್ ಮಾಡಿ ಇಟ್ಕೊಳ್ಳಿ. ಮತ್ತು ಪ್ರಿಂಟ್ ಅಂತ ಇದೆ ನೋಡಿ, ಪ್ರಿಂಟ್ನ ಕ್ಲಿಕ್ ಮಾಡಿ ಆ ಫೈಲ್ನ ನೀವು ತೊಗೊಂಡು ಇಟ್ಕೋಬೇಕಾಗತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.